ನನ್ನ ಜನರೇ, ವೆಲ್ಕಮ್ ಬ್ಯಾಕ್ ಟು ಮೈ ಅಂತ ಹೇಳಲ್ಲ, ಯಾಕೆಂದರೆ ಇದು ನನ್ನ ಫಸ್ಟ್ ವ್ಲಾಗ್. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಮೈ ವ್ಲಾಗ್, ಮೈ ವಿಡಿಯೋ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಫಸ್ಟ್ ವ್ಲಾಗೆ ನಮ್ಮ ಊರಲ್ಲಿ ಆಗ್ತಾರೆ. ನನಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ. ನಾವು ಹುಟ್ಟಿಲ್ಲ, ನಾನು ಇಲ್ಲಿ ಹುಟ್ಟಿಲ್ಲ, ಬೆಳೆದಿದ್ದು ಸಣ್ಣವಳಿದ್ದಾಗಿಂದ ಬೆಳೆದಿದ್ದೆಲ್ಲ ಇಲ್ಲೇ. ಇದು ಅಪ್ಪನೂರು, ದಾವಿನಕೆರೆ ಅಂತ ಆಯನೂರು ಹತ್ತಿರ ಬರುತ್ತೆ, ಶಿವಮೊಗ್ಗ. ಅದು ಇಲ್ಲಿ ಆಡ್ತಾರೋ ತುಂಬಾ ಖುಷಿಯಾಗಿದೆ ಇವತ್ತು ಫಸ್ಟ್ ವಿಡಿಯೋ ಇಲ್ಲಿ. ಯಾಕೆಂದರೆ ಇವತ್ತು ಚೌಡಿ ಇತ್ತು ಇಲ್ಲಿ, ಅಲ್ಲಿ ಕೋಳಿ ಕೊಡಬೇಕಿತ್ತು. ಸೊ ಇವತ್ತು ಎಲ್ಲ ಅಲ್ಲೇ ಆಯಿತು. ತುಂಬ ವೀಡಿಯೋಸ್ ಮಾಡಿದ್ದೀನಿ, ನೋಡಿ ಹೇಗಿದೆ ಅಂತ. ನೆಕ್ಸ್ಟ್ ಮುಂದೆ ಬೇಗ ಬರೋಣ ಅಂತೆಲ್ಲ ಏನೂ ಇಲ್ಲ. ಇಲ್ಲೆಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ, ಈಗ ಬರ್ತಿದ್ದಾರೆ ತಲೆ ಕೆಳಗೆ ಹಾಕೊಂಡು. ಇಲ್ಲೆಲ್ಲ ಇವಾಗ ಏನಂದರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದೊಂದೇ ನಾವಾಗೆ ಅದನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇರೋದು. ಇದು ನಮ್ಮ ಕೋಳಿ, ಇವತ್ತಿಗೆ ಬಲಿಯಾಗೋ ಕೋಳಿ ಅದು. ಇದೆಲ್ಲ ಕಲ್ಲಿಗೆ ಪೂಜೆ ಮಾಡಿ, ಒಲೆಗೆ ಪೂಜೆ ಮಾಡಿ ನಾವು ಅಡುಗೆ ಸ್ಟಾರ್ಟ್ ಮಾಡ್ತಾ ಇರೋದು. ಏನು ಹೇಳ್ತೀರಾ ಇವತ್ತು ಬಗ್ಗೆ? ಇವತ್ತೇನಿದೆ? ಇವತ್ತು ಇಲ್ಲಿ ವಿಶೇಷವಾಗಿ ಚೌಡಮ್ಮ ಮತ್ತು ಭೂತಪ್ಪನ ಪೂಜೆ ನಮ್ಮ ರೇಣುಕಾ ಭವನ ಕಡೆಯಿಂದ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರೂ ಸೇರಿದ್ದೇವೆ. ಇದನ್ನ ಯೂಟ್ಯೂಬ್ಗೆ ಶೇರ್ ಮಾಡಿ, ಎಲ್ಲರೂ ಲೈಕ್ ಮಾಡಿ. ಯೂಟ್ಯೂಬ್ಗೆ ಶೇರ್ ಮಾಡೋದಲ್ಲ, ಇದೇ ಯೂಟ್ಯೂಬ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಮಾಡಿ. ಇವು ನಮ್ಮ ಮಗು, ನೀ ಹೇಳ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದು ನಮ್ಮ ಫೇವ್ರೆಟ್ ಕಡುಬು. ಇದು ನಮ್ಮ ಮನೆಯಲ್ಲಿ ಮಾಡ್ತಾರೆ ಅವರಿಗೆ ಚೌಡಿ ಅಂದಾಗ. ನಾನ್ ವೆಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಇವರೇ ಮಾಡ್ತೀವಿ, ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ. ಇವರೇ ಹೆಡ್ ಕುಕ್ಕು. ಅವಾಗೆಲ್ಲ ಮಾಡೋರು ಎಷ್ಟೊಂದು 50-60 ರೊಟ್ಟಿ ಮಾಡೋರು ಹಂಗೆ. ಇವ್ರು ನಮ್ಮ ಅಜ್ಜಿ. ಇದು ಕಡುಬು. ಅಮ್ಮಮ್ಮ, ಅದೇ ನಮ್ಮ ಅಮ್ಮಮ್ಮ. ಇವ್ರು ನಮ್ಮ ಅಮ್ಮ, ಇದು ಚಿಕ್ಕಮ್ಮ, ಇವ್ರು ನಮ್ಮ ಅಣ್ಣ, ನಮ್ಮ ಅತ್ತಿಗೆ. ಈಗ ಪೂಜೆ ಮುಗಿದಿದೆ. ಇದು ಮಧ್ಯಕ್ಕೆ ಏನಕ್ಕೆ ಹಂಗೆ ಹಾಕಿದ್ದಾರೆ ಅಂತ ಅಂದರೆ, ಅಲ್ಲಿ ವೆಜ್ಜು ನಾನ್ ವೆಜ್ಜು ಒಟ್ಟಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ಹಾಕಿದ್ದಾರೆ. ಒಂದು ಚೌಡಮ್ಮ, ಇನ್ನೊಂದು ಭೂತಪ್ಪ, ಹಾಗಾಗಿ ಬೇರೆ ಬೇರೆ. ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ತಾತ ಒಂದು ತುಂಬ ಕ್ವಶನ್ಸ್ ಕೇಳೋದು, ಏನೇನೋ ಬುದ್ಧಿ ಇದ್ರೆ ಮಾತ್ರ ಹೇಳೋ ಅಂತ ಕ್ವಶನ್ ಕೇಳ್ತಿದ್ರು. ಇದು ಅಡುಗೆ ಮಾಡಿರೋದನ್ನೆಲ್ಲ ಎಡೆಗಿಡ್ತಾ ಇದ್ದಾರೆ ಇಲ್ಲಿ. ಇದು ನನ್ನ ಜೀವ, ನನ್ನ ಜೀವ ನೀನು. ಹಪ್ಪಳ ಅದೇ ಇವತ್ತಿನ ಪೂಜೆ ಎಲ್ಲ ಮುಗೀತು, ದಿನಾನೂ ಮುಗೀತು. ನಾವೀಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಂದರೆ ಅಜ್ಜಿ ಮನೆಯಿಂದ ನಮ್ಮ ಈಗಿರೋ ಮನೆಗೆ ಹೋಗ್ತಾ ಇದ್ದೀವಿ. ಈ ದಿನ ಎಲ್ಲ ಮುಗೀತು. ತುಂಬಾ ಖುಷಿಯಾಗಿತ್ತು. ಮಧ್ಯೆ ತುಂಬ ಕಾನ್ಫಿಡೆನ್ಷಿಯಲ್ ವಿಷಯಗಳೆಲ್ಲ ಇತ್ತು. ಸೊ ಅದನ್ನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಹೊಸ ವಿಚಾರನ ಹೇಳ್ತೀನಿ. ನನಗೆ ದಿನಾಗಲೂ ಏನು ನಡೆಯುತ್ತೆ ಈಗ. ಬೈ ಬಾಯ್. Thank you for watching this video. Bye bye.